ನಮಸ್ಕಾರ. ವಾಯುವಿಳಂಗ ಒಂದು ಅತ್ಯಂತ ವಿಷಕಾರಿ ಸಸ್ಯ. ಮಲೆನಾಡಿನ ಭಾಗ, ಪಶ್ಚಿಮ ಘಟ್ಟ ಭಾಗದಲ್ಲಿ ಈ ಸಸ್ಯ ಬಹಳ ಸಾಮಾನ್ಯವಾಗಿರುತ್ತಿದ್ದು, ಇದು ತೀವ್ರತರವಾದ ಒಂದು ವಿಷಬಾಧೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಎಂಬಲಿಯಾ ಸರಿಯಂ ಕಾಟಮ್ ಅಂತ ಸಹಿತ ಕರೀಬಹುದು. ಇದು ಮರಗಳ ಮಧ್ಯೆ ಹಾಗೂ ಸ್ವಲ್ಪ ತೇವಾಂಶ ಇರುವ ಕಡೆಗೆ ತುಂಬಾ ಚೆನ್ನಾಗಿ ಬರ್ಕೊಳ್ಳುತ್ತೆ. ಇಲ್ಲಿ ಬಲಗಡೆ ಇಲ್ಲಿ ಸಸ್ಯ ಇದೆ, ಇದು ಎಂಬಲಿಯಾ ಸೆರಿಯಂ ಕಾಟಮ್. ಅಕಸ್ಮಾತ್ ಆಗಿ ಜಾನುವಾರುಗಳು ಗಿಡದ ಸೊಪ್ಪನ್ನು ತಿಂದಾಗ ವಿಷವಾಗಿ ಪರಿಣಮಿಸಿ ಅವುಗಳ ಪ್ರಾಣಕ್ಕೆ ಸಂಚಕಾರವನ್ನ ಇದು ತರುತ್ತೆ. ಸಾಕಷ್ಟು ಈ ರೀತಿಯ ಘಟನೆಗಳು ಇದಾವೆ. ಜಾನುವಾರುಗಳು ಬೆಟ್ಟದಲ್ಲಿ ತುಂಬಾ ಚೆನ್ನಾಗಿ ಇದು ಬೆಳೆಯುವಂತಹ ಈ ಗಿಡದ ಸೊಪ್ಪನ್ನು, ಅದು ಬೇಸಿಗೆಯಲ್ಲಿ ಸಿಗುವಂತಹ ಈ ಸೊಪ್ಪನ್ನು ತಿಂದಾಗ ರೋಗ ಲಕ್ಷಣಗಳು ಕಾಣಿಸಿಬರ್ತವೆ. ಸುಮಾರು ಒಂದು ಜಾನುವಾರು 2.5 - 3 kg ಅಷ್ಟು ಸೊಪ್ಪನ್ನು ತಿಂದಾಗ ಈ ವಿಷಬಾಧೆ ಕಂಡು ಬರುತ್ತೆ. ಮೇ ಕೊನೆಯಿಂದ ಜುಲೈ ತಿಂಗಳ ಕೊನೆಯವರೆಗೆ ಸೊಪ್ಪು ತುಂಬಾ ಚೆನ್ನಾಗಿ ಇದು ಚಿಗುರುತ್ತಿದ್ದು, ಆಗ ಜಾನುವಾರುಗಳು ಈ ಸೊಪ್ಪನ್ನು ತಿಂದು ವಿಷಬಾಧೆಗೆ ಒಳಗಾಗುತ್ತವೆ. ಹಾಗಿದ್ರೆ ಯಾವ ಜಿಲ್ಲೆಗಳಲ್ಲಿ ಈ ಸಸ್ಯ ಇದೆ ಅಂತಂದ್ರೆ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕುಂದಾಪುರ, ಉಡುಪಿ ಈ ಭಾಗದಲ್ಲಿ, ಹಾಗೂ ಬೆಳಗಾವಿಯ ಪಶ್ಚಿಮ ಘಟ್ಟದ ಬಹುತೇಕ ಭಾಗಗಳಲ್ಲಿ ಈ ಗಿಡ ಬಹಳ ಚೆನ್ನಾಗಿ ಇದೆ. ಬಹುಶಃ ಮಹಾರಾಷ್ಟ್ರದ ಕೆಲವೊಂದು ಭಾಗದಲ್ಲಿ ಸಹಿತ ಇದು ಇರಬಹುದು. ಇದರಲ್ಲಿ ಅನೇಕ ವಿಧಗಳಿದಾವೆ. ಎಂಬಲಿಯಾ ರೈಬ್ಸ್ ಅಂತ ಇರಬಹುದು, ಎಂಬಲಿಯಾ ಸೆರಿಯಂ ಕಾಟಮ್ ಅಂತ ಇರಬಹುದು, ಅಥವಾ ಇನ್ನು ವಿವಿಧ ರೀತಿಯ ಪ್ರಭೇದಗಳಿದ್ರೆ ಸಹಿತ ಎಲ್ಲವನ್ನೂ ತಿಂದಾಗ ವಿಷಬಾಧೆ ಆಗುತ್ತೆ. ಇದೊಂದು ಔಷಧೀಯ ಸಸ್ಯವೂ ಸಹ ಹೌದು. ಸೊಪ್ಪು ತಿಂದ 1-2 ದಿವಸ ಯಾವುದೇ ಒಂದು ಲಕ್ಷಣ ಕಾಣಿಸಲ್ಲ, ಜಾನುವಾರು ತುಂಬಾ ಚೆನ್ನಾಗಿದ್ದಂಗೆ ಅನ್ಸುತ್ತೆ. ಈ ರೀತಿ ಅಲ್ಲಿ ಅಡಿಗೆ ಬಾವು ಬರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಇದಾದ್ಮೇಲೆ ಸಂಪೂರ್ಣವಾಗಿ ಮೇವನ್ನು ತಿನ್ನಿಸೋದನ್ನ ನಿಲ್ಲಿಸುತ್ತೆ. ಈ ಗಿಡ ಅತ್ಯಂತ ಹಸುರಾಗಿರೋದ್ರಿಂದ ಮತ್ತು ಅತ್ಯಂತ ರುಚಿಕರವಾಗಿರೋದ್ರಿಂದ ಪಶುಗಳು ಇದನ್ನ ಬಹಳ ಸುಲಭವಾಗಿ ತಿನ್ನುತ್ತವೆ. ಇಲ್ಲಿ ದೊಡ್ಡ ಗಿಡವಾಗಿ ಸಹಿತ ಈ ಗಿಡ ಆಗುತ್ತೆ. ಇಲ್ಲಿರುವಂತಹ ಒಂದು ಚಿತ್ರವನ್ನು ನೋಡಿದಾಗ ನಿಮಗೆ ದೊಡ್ಡ ಗಿಡ ಸಹಿತ ಆಗುತ್ತೆ. ಅದಾದ್ಮೇಲೆ ನೆಲದಲ್ಲಿರುವಂತಹ ಒಂದು ತೆವಳಿಕೊಂಡು ಹೋಗುವ ಸಸ್ಯವಾಗಿ ಸಹಿತ ಇದರ ಅನೇಕ ಪ್ರಭೇದಗಳು ಇರ್ತವೆ. ಹೀಗೆ ಕೆಲವೊಮ್ಮೆ ತುಂಬಾ ಕಡು ಹಸುರಾಗಿ, ಬೇಸಿಗೆಯ ಕೊನೆಯ ಭಾಗದಲ್ಲಿ ತುಂಬಾ ಕಡು ಹಸುರಾಗಿ ಕಾಣ್ತಾ ಇರೋದು, ಸ್ವಲ್ಪ ನೀರಿನ ಅಂಶ ಸಿಕ್ಕರೆ ತುಂಬಾ ಹುಲಸಾಗಿ ಇದು ಬೆಳೆಯುತ್ತೆ. ಈ ರೀತಿಯ ಒಂದು ಕಾಂಡಗಳನ್ನು ಹೊಂದಿದಂತಹ ಈ ಗಿಡ ಎಂಬಲಿಯಾ ಸೆರಿಯಂ ಕಾಟಮ್ ಅಥವಾ ವಾಯು ವಿಳಂಗ ಗಿಡ ಬಹುತೇಕ ಮಲೆನಾಡಿನ ಭಾಗದ ರಸ್ತೆಗಳಲ್ಲಿ, ಅದರಲ್ಲೂ ಸಹಿತ ಹಳ್ಳಿಯ ರಸ್ತೆಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುತ್ತೆ. ಇದನ್ನ ತಿಂದ ಲಕ್ಷಣ ಅನೇಕ ಸಲ ನಮಗೆ ಗೊತ್ತೇ ಆಗಲ್ಲ. ಹಾಗೆಯೇ ವಿವಿಧ ರೀತಿಯ ಸಸ್ಯಗಳು ಮಲೆನಾಡಿನ ಭಾಗದಲ್ಲಿ ಸಾಮಾನ್ಯವಾಗಿ ಹೋಗ್ತವೆ. ನೋಡಿ, ಈ ಸಸ್ಯ ಅತ್ಯಂತ ಚಿಗುರಾಗಿದೆ. ಇದು ಈ ಫೋಟೋದಲ್ಲಿ ಬಿಸಿಲು ಮೇಲಿನಿಂದ ಬಂದಾಗ ಇದು ಅತ್ಯಂತ ಹಸುರಾಗಿ ಹೊಳೆಯುವುದರಿಂದ ಬೇಗ ಇದಕ್ಕೆ ಆಕರ್ಷಿತವಾಗಿ ಮಲೆನಾಡಿ ಗಿಡ್ಡಗಳು, ಎಮ್ಮೆಗಳು, ಮಿಶ್ರತಳಿ ಹಸುಗಳು ಎಲ್ಲವೂ ಸಹಿತ ಈ ಗಿಡದ ವಿಷಬಾಧೆಗೆ ಬಲಿಯಾಗ್ತವೆ. ವಾಯುವಿಳಂಗ ಗಿಡ ಎಲ್ಲಾ ಪ್ರಾಣಿಗಳಲ್ಲಿಯೂ ಸಹಿತ, ಮೆಲುಕಾಡಿಸುವ ಪ್ರಾಣಿಗಳಲ್ಲಿ ಸಹಿತ ಇದು ವಿಷಬಾಧೆಯನ್ನು ಮಾಡುತ್ತೆ. ಇಲ್ಲೊಂದು ಎಮ್ಮೆಯನ್ನು ನೀವು ಬಲಗಡೆ ನೋಡಬಹುದು. ಇದಕ್ಕೆ ಹಿಂಭಾಗದ ಬಾವು ಅಥವಾ ಮೂಕ ಪಿಕ್ಕಳಿ ರೋಗ ಅಂತ ಏನು ಒಂದು ಕಾಲದಲ್ಲಿ ನಿಗೂಢವಾಗಿದ್ದಂತಹ ಕಾಯಿಲೆ ಈಗ ಕಾರಣ ಇದರದ್ದು ಪತ್ತೆಯಾಗಿದೆ. ಈ ರೀತಿ ಭೂಮಿಯಲ್ಲಿ ಒಂದು ಮಳೆ ಬಿದ್ದ ನಂತರ ಅತ್ಯಂತ ಚೆನ್ನಾಗಿ ಚಿಗುರುವ ಈ ಗಿಡವನ್ನ ಯಾವ ಹಸು ಸಹಿತ ಬಿಡಲ್ಲ, ಎಮ್ಮೆಗಳು ಇದನ್ನ ಮೇಯ್ತವೆ. ಹಾಗೆಯೇ ಇದು ಮನುಷ್ಯರಲ್ಲಿ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾರೆ. ಅತ್ಯಂತ ಜಾಸ್ತಿ ಔಷಧ ಗುಣಗಳನ್ನ ಈ ಗಿಡ ಹೊಂದಿದೆ. ಆದರೆ ಯಾವ ಔಷಧಿ ಗುಣವನ್ನು ಹೊಂದಿದ ಗಿಡವನ್ನ ಜಾನುವಾರುಗಳು ತಿಂದರೆ, ಜಾಸ್ತಿ ತಿಂದರೆ ಅವು ಖಂಡಿತ ವಿಷಬಾಧೆಗೆ ಒಳಗಾಗುತ್ತವೆ. ಈ ರೀತಿ ಅನೇಕ ಸಲ ಇದನ್ನ ರೈತರಿಗೆ ಮನವರಿಕೆ ಮಾಡುವ ಬಗ್ಗೆ ವಿವಿಧ ಲೇಖನಗಳ ಮೂಲಕ ಅನೇಕ ವರ್ಷಗಳಿಂದ ಈಗಾಗಲೇ ಈ ಗಿಡದ ವಿಷಬಾಧೆಯ ಬಗ್ಗೆ, ಇದನ್ನು ತಿನ್ನಿಸದೇ ಇರುವ ಬಗ್ಗೆ ಮನವರಿಕೆ ಮಾಡಲಾಗ್ತಾ ಇದೆ. ಆದ್ರೂ ಸಹಿತ ಮೇಲಿಂದ ಮೇಲೆ ಈ ವಿಷಬಾಧೆಯ ಪುನರಾವರ್ತನೆ ಕಾಣಿಸ್ತಾನೆ ಇದೆ. ಅದಕ್ಕಾಗಿ ಮೇಲಿಂದ ಮೇಲೆ ಇದನ್ನ ನಾನು ಒಂದು ಈ ವಿಡಿಯೋ ಮೂಲಕ ನಾನು ರೈತರಿಗೆ ತಪ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಕೆಲವೊಮ್ಮೆ ಏನ್ ಮಾಡ್ತಾರೆ, ರೈತರು ಇದನ್ನ ಕಟಾವಣೆ ಮಾಡಿಬಿಟ್ಟು
ಈ ಜಾನುವಾರಿಗೆ ಹಾಕುವ ಒಂದು ಪರಿಪಾಠವು ಸಹಿತ ಇದೆ. ಕೆಲವೊಮ್ಮೆ ಕುರಿಗಳು ಸಹಿತ ಇದಕ್ಕೆ ತೀವ್ರವಾಗಿ ಬಲಿಯಾದಂತಹ ಒಂದಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ. ಈ ಜಾನುವಾರುಗಳು ಹೇಗೆ ಮೇಯ್ದಿದ್ದಾವೆ ಅಂತಂದ್ರೆ ಇದೊಂದು ಬಾಣದ ಗುರುತಿದೆ. ಈ ಗುರುತಿನ ಪ್ರಕಾರ ನಾವು ಇದನ್ನ ನೋಡಬಹುದು. ಇಲ್ಲಿ ನೋಡಿ, ತಿಂದ ಭಾಗ, ಈ ಕುರಿಗಳು, ಮೇಕೆಗಳು, ಯಾವುದೇ ಒಂದು ಪ್ರಾಣಿ ತಿಂದ ಭಾಗವನ್ನು ನಾವು ನೋಡಬಹುದು. ಹಾಗೆಯೇ ಈ ಎಲೆಯನ್ನು ತಿಂದ ಭಾಗದ್ದು ಅದನ್ನು ನೋಡಬಹುದು. ಹಾಗೂ ಜಾನುವಾರು ಮೇಯ್ದ ವಾಯುವಿಳಂಗ ಗಿಡದ ಒಂದು ಭಾಗವನ್ನು ಸಹಿತ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದು. ಇಲ್ಲೂ ಸಹಿತ ಅಷ್ಟೇ, ವಾಯುವಿಳಂಗ ಗಿಡ ಮೇಲಿದ್ದ ಮೇಲೆ ಸಿಗುವುದರಿಂದ ಇದರ ಸೊಪ್ಪನ್ನ ಅನೇಕ ಜಾನುವಾರುಗಳು ಬಹಳ ಸುಲಭವಾಗಿ ಇದನ್ನು ತಿಂದ್ಕೊಂಡು ಹೋಗ್ತವೆ. ಇದಕ್ಕೆ ಒಂದಷ್ಟು ಕಾಯಿಗಳು ಸಹಿತ ಬರ್ತವೆ. ಆ ಕಾಯಿಗಳನ್ನ ವಿದೇಶಕ್ಕೆ ರಫ್ತು ಮಾಡಲಾಗ್ತದೆ ಅಂತ ಸಹಿತ ಹೇಳ್ತಾರೆ. ಹಾಗೆಯೇ ಇದನ್ನ ಔಷಧವಾಗಿ ಸಹಿತ ಅನೇಕ ಕಡೆ ಬಳಸ್ತಾರೆ. ಇದು ಎಂಬ್ಲಿಯಾ ಝರಿಯಂ ಕಾಟ, ಅತ್ಯಂತ ಉದುಸಾಗಿ ಬೆಳೆಯುವಂತಹ ಒಂದು ಸಸ್ಯ. ಹಾಗಿದ್ರೆ ಈ ಜಾನುವಾರುಗಳಲ್ಲಿ ಈ ವಿಷಬಾಧೆಯಲ್ಲಿ ಪ್ರಾರಂಭಿಕವಾಗಿ ಏನಾಗುತ್ತೆ, ಮೆಲುಕು ಚೀಲದ ಅಥವಾ ರುಮೆನ್, ಇದರ ನಿಷ್ಕ್ರಿಯತೆ ಉಂಟಾಗುತ್ತೆ. ನಿಷ್ಕ್ರಿಯತೆ ಅಂತಂದ್ರೆ ಅದರ ಚಲನಾವಣೆ ಅದು ಇದಕ್ಕಿದ್ದಾಗೆ ನಿಂತು ಹೋಗುತ್ತೆ. ಆಗ ಜೀರ್ಣಕ್ರಿಯೆ ನಿಂತು ಹೋಗುತ್ತೆ. ಹಾಗೆಯೇ ಜಾನುವಾರುಗಳಲ್ಲಿ ಅತ್ಯಂತ ತೀವ್ರತರವಾದಂತಹ ಒಂದು ಮಲಬದ್ಧತೆಯ ಲಕ್ಷಣಗಳು ಕಾಣಬರ್ತವೆ. ಜಾನುವಾರು ಮಲಗಿದಾಗ ಇದರ ಹೊಟ್ಟೆಯಲ್ಲಿ ಶೇಖರವಾಗಿರುವಂತಹ ಒಂದು ದ್ರವದ ಒತ್ತಡವು ಹಿಂಭಾಗದಲ್ಲಿ, ಅದು ಪೆರಿನಿಯಂ ಏರಿಯಾ ಅಂತ ಈ ಏರಿಯಾದಲ್ಲಿ ಏನ್ ಹೇಳ್ತೀವಿ, ಇಲ್ಲಾಗದಾಗ ಇದನ್ನೊಂದು ಕಾಗಿ ಇರೋದ್ರಿಂದ ಈ ರೀತಿ ಗಾಯ ಆಗಿದೆ. ಅದಕ್ಕಾಗಿ ಪ್ರಾರಂಭಿಕವಾಗಿ ಒಂದಷ್ಟು ಒದ್ದಾಡ್ತವೆ, ಉಸಿರಾಟದ ತೊಂದರೆ ಇರುತ್ತೆ, ಜೊಲ್ಲು ನಿರಂತರವಾಗಿ ಸುರಿತಾ ಇರುತ್ತೆ, ಕಣ್ಣಿನಲ್ಲಿ ನೀರು ಬರುವುದು ಮತ್ತು ಶರೀರದ ತಾಪಮಾನ ಕಡಿಮೆಯಾಗುವುದು ಇತ್ಯಾದಿ ಲಕ್ಷಣಗಳು ಸ್ವಲ್ಪ ಸರಿಯಾಗಿ ಗಮನಿಸಿದರೆ ಇದರಲ್ಲಿ ಗೊತ್ತಾಗುತ್ತೆ. ಈ ಹಂತದಲ್ಲಿ ಚಿಕಿತ್ಸೆಯನ್ನ ಮಾಡಿದರೆ ಬದುಕುವ ಸಾಧ್ಯತೆ ತುಂಬಾ ಜಾಸ್ತಿ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ. ಇದು ಒಂದು ಕಾಗೆ ಹಿಂಭಾಗದಲ್ಲಿ ಉಕ್ಕಿ ರೀತಿಯಾಗಿದೆ. ಅನೇಕ ಸಲ ಈ ರೀತಿ ನಾವು ನೋಡ್ತೀವಿ. ವಿಷಬಾಧೆಯ ಪ್ರಮುಖವಾದಂಥ ಲಕ್ಷಣ, ಇಲ್ಲೊಂದು ಪಶುವನ್ನು ನಾನು ತೋರಿಸಿದ್ದೀನಿ. ಹಿಂಭಾಗ ಇದರಲ್ಲಿ ಯಾವ ರೀತಿ ತುಂಬಾ ಊದಿಕೊಂಡಿದೆ ಹೇಳೋದನ್ನ ಸಾಮಾನ್ಯವಾಗಿ ಗಮನಿಸಬಹುದು. ಈ ಗುದದ್ವಾರದ ಸುತ್ತಮುತ್ತ ಮತ್ತು ಕೆಳಭಾಗದಲ್ಲಿ ಊತ ಪ್ರಾರಂಭಿಕವಾಗಿ ಪ್ರಾರಂಭ ಆಗುತ್ತೆ. ಇದಾದ್ಮೇಲೆ ಎಮ್ಮೆ ಮತ್ತು ಆಕಳುಗಳಲ್ಲಿ ಈ ಯೋನಿಯ ಸುತ್ತಮುತ್ತ ಗಣನೀಯ ಪ್ರಮಾಣದಲ್ಲಿ ಊತ ಕಂಡು ಬರುತ್ತದೆ. ಗಂಡು ಜಾನುವಾರುಗಳಲ್ಲಿ ಸಹಿತ ವೃಷಣ ಸುತ್ತ ಊತ ಕಂಡು ಬರುತ್ತೆ. ಹಿಂಭಾಗದಲ್ಲಿ ಈ ಬೀಗುವುದು ಅಥವಾ ಹಿಂಭಾಗದಲ್ಲಿ ನೀರು ಸೇರಿಕೊಳ್ಳುವುದು ಈ ಕಾಯಿಲೆಯ ಪ್ರಮುಖ ಲಕ್ಷಣ. ಅನೇಕ ಸಲ ಎದೆಗುಂಡಿಗೆಯ ಭಾಗದಲ್ಲಿಯೂ ಸಹಿತ ನೀರು ತುಂಬಿಕೊಳ್ಳುವುದನ್ನು ನಾವು ನೋಡ್ಕೊಳ್ಬಹುದು. ಹಾಗಿದ್ರೆ ಒಟ್ಟು ರೋಗದ ಅಥವಾ ವಿಷಬಾಧೆಯ ಅವಧಿ ಎಷ್ಟು ಅಂತಂದ್ರೆ 7 ರಿಂದ 10 ದಿನ. 10 ದಿನದಲ್ಲಿ ಬಹುತೇಕ ಹಸುಗಳು ಮರಣವನ್ನು ಅಪ್ಪುತ್ತವೆ. ಸಗಣಿ ಅತ್ಯಂತ ಗಟ್ಟಿಯಾಗಿರುತ್ತೆ, ಪ್ಲಾಸ್ಟಿಕ್ನಲ್ಲಿ ಸುತ್ತದಾಗಿರುತ್ತೆ. ಇದು ಈ ಕಾಯಿಲೆಯ ಒಂದು ಬಹಳ ಪ್ರಮುಖವಾದ ಒಂದು ಲಕ್ಷಣ. ಸಂಪೂರ್ಣವಾಗಿ ಈ ಹಂತದಲ್ಲಿ ಪಶುಗಳು ಆಹಾರ ಮತ್ತು ನೀರು ಸೇವನೆಯನ್ನ ನಿಲ್ಲಿಸ್ತವೆ. ಈ ಗಿಡದನ್ನು ತಿಂದ 5 ರಿಂದ 6 ದಿನಗಳ ನಂತರ ಬಹುತೇಕ ಈ ಉದರ ಭಾಗದಲ್ಲಿ ಜಲೋದರ ಕಾಯಿಲೆ ಅಥವಾ ಅಸೈಟಿಸ್ ಅಂತ ಏನ್ ಹೇಳ್ತೀವಿ, ಇದು ಪ್ರಾರಂಭವಾಗಿ ಈ ಭಾಗದಲ್ಲಿ ತುಂಬಾ ನೀರು ತುಂಬಿಕೊಳ್ಳುತ್ತೆ. ಹೃದಯ ಕೆಲಸ ಮಾಡದೇ ಇರೋದ್ರಿಂದ ನಿಶ್ಶಕ್ತಿ ಉಂಟಾಗುತ್ತೆ. ಜಾನುವಾರು ಏಳಲಿಕ್ಕೆ ತುಂಬಾ ಕಷ್ಟಪಡುತ್ತೆ. ಇದನ್ನ ನಾವು ಅನೇಕ ಸಲ ಪ್ರಯೋಗವನ್ನು ಮಾಡಿ ನೋಡಿದ್ದೀವಿ. ಗಂಡು ಕರುಗಳ ಮೇಲೆ ಹಾಗೂ ವಿವಿಧ ಪ್ರಯೋಗ ಪಶುಗಳ ಮೇಲೆಯೂ ಸಹಿತ ಪ್ರಯೋಗ ಮಾಡಿದಾಗ ನಮಗೆ ಈ ರೀತಿಯ ಲಕ್ಷಣಗಳು ಕಂಡು ಬಂದಿದೆ. ಮರಣೋತ್ತರ ಪರೀಕ್ಷೆಯನ್ನು ಸಹಿತ ಮಾಡಿದ್ದೀವಿ. ಈ ಗಿಡದಲ್ಲಿ ಏನೇನಿದೆ ಅದನ್ನೆಲ್ಲ ಸಹಿತ ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಅದರಲ್ಲೂ ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಮೂತ್ರಪಿಂಡಗಳು ತುಂಬಾ ಜಾಸ್ತಿ ಹಾಳಾಗಿರುವುದು ನಮಗೆ ಕಂಡು ಬಂದಿದೆ. ಈ ರೀತಿ ಮೂತ್ರಜನಕಾಂಗ ಒಂದು ರಾಸುವಿನಲ್ಲಿ ಈ ರೀತಿ ಕಾಣುತ್ತೆ. ಹೊರಗಡೆ ಅನೇಕ ಸಲ ಕಪ್ಪಾಗಿದ್ದು ಇದು ಕೊಳೆತಂತೆ ನಮಗೆ ಅನಿಸ್ಕೊಳ್ಳುತ್ತೆ. ಮತ್ತು ಇದನ್ನ ನಾವು ತೆರೆದಾಗ ಅಥವಾ ಕಟಾವಣೆ ಮಾಡಿದಾಗ ಈ ರೀತಿ ಒಳಗಡೆ ಎಲ್ಲ ಈ ಪ್ರಮುಖ ಅಂಗವಾದಂತಹ ಮೂತ್ರಜನಕಾಂಗ ದೇಹದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇದಕ್ಕೆ ತೊಂದರೆ ಆದರೆ ಇದನ್ನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದೇ ಕಾರಣಕ್ಕೆ ಮೂತ್ರಕೋಶದ ಜೀವಕೋಶಗಳು ಪುನರ್ಜನ್ಮ ಹೊಂದಲ್ಲ. ಹಾಗೆಯೇ ಈ ರೀತಿಯ ಸಸ್ಯಗಳು ಬಹುತೇಕ ಎಲ್ಲ ಕಡೆ ಕಾಣುತ್ತವೆ. ಮತ್ತೆ ಸಾಮಾನ್ಯವಾಗಿ ಎಷ್ಟು ತಿಂದರೂ ವಿಷಬಾಧೆ ಆಗಬಹುದು ಹೇಳೋದು ಎಲ್ಲರ ಒಂದು
ಪ್ರಶ್ನೆ ಇರುತ್ತೆ. ಒಂದು 200 ಕಿಲೋ ತೂಕದ ಒಂದು ಜಾನುವಾರು, ಒಂದು ಮಲೆನಾಡು ಗಿಡ್ಡ ಅಥವಾ ನಮ್ಮಲ್ಲಿರುವಂತಹ ನಾಟಿ ಎಮ್ಮೆಗಳಿಗೆ ಇದು ಅತ್ಯಂತ ಸಾಮಾನ್ಯವಾಗಿ ಬರುವ ಒಂದು ಕಾಯಿಲೆ. ಅದರಲ್ಲೂ ಅನೇಕ ಜನ ಹೇಳ್ತಾರೆ ಮಲೆನಾಡು ಗಿಡ್ಡಗಳಿಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ. ಆದರೆ ಈ ವಿಷಬಾಧೆಯಿಂದ ಸಾವಿರಾರು ಮಲೆನಾಡು ಗಿಡ್ಡಗಳು ಸಾಯ್ತಾ ಇರುವುದನ್ನು ನಾವು ಗಮನಿಸಿದ್ದೀವಿ. ಆ ಕಾರಣದಿಂದ 50 ಗ್ರಾಂ ಪ್ರತಿ ಕೆಜಿಗೆ ಅಥವಾ ಒಟ್ಟು ತೂಕ 2 ರಿಂದ 3 ಕೆಜಿ ಸೊಪ್ಪನ್ನು ತಿಂದಾಗ ತೀವ್ರತರವಾದ ರೋಗ ಲಕ್ಷಣಗಳು ಕಂಡುಬರ್ತವೆ. ಇಲ್ಲ ಸ್ವಲ್ಪ ಕಡಿಮೆ ತಿಂತ ಮುಂದೆ ಹೋಗ್ತಾ ಇದ್ರೆ ರೋಗ ಲಕ್ಷಣಗಳು ಅಥವಾ ಕಾಯಿಲೆಯ ವಿಷಬಾಧೆಯ ಲಕ್ಷಣಗಳು ಬಹಳ ಕಡಿಮೆ. ಆದರೆ ಕಂಡ ಕೂಡಲೇ ಈ ರೀತಿ ಹಿಂಭಾಗ ಏನು ಬಾವು ಬರುತ್ತೆ, ಇದು ಕಂಡ ಕೂಡಲೇ ಚಿಕಿತ್ಸೆಯನ್ನು ಮಾಡಿದರೆ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಮಾಡಿದರೆ ಜಾನುವಾರು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಏನು ಚಿಕಿತ್ಸೆ ಮಾಡಿಸಬೇಕು ಅಂತಂದ್ರೆ ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಪ್ರತಿರೋಧಕ ಔಷಧಿ ಇಲ್ಲ. ನಮಗೆ ಈ ಕಾಯಿಲೆ ಗೊತ್ತಾಗುವುದೇ ಬಹುತೇಕ ಬಹು ಅಂಗಗಳ ವೈಫಲ್ಯ ಆದ ನಂತರ ಮಾತ್ರ ಕಂಡು ಬರೋದ್ರಿಂದ ಇದರ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಮಾಡಬೇಕು. ಹೊಟ್ಟೆಯಲ್ಲಿ ತುಂಬಿಕೊಂಡಂತಹ ನೀರು ಶರೀರದಿಂದ ತಾನೇ ಹೋಗುವ ಹಾಗೆ ಈ ಮೂತ್ರವರ್ಧಕ ಔಷಧಿಗಳನ್ನು ಕೊಡುವುದಿರಬಹುದು, ಶರೀರಕ್ಕೆ ಅವಶ್ಯಕವಾಗಿ ಉತ್ತಮವಾದ ದ್ರವಗಳನ್ನು ಕೊಡುವುದು ಹಾಗೂ ಸಾಕಷ್ಟು ನೀರನ್ನು ಕೊಡುವುದು, ಬಿ ಕಾಂಪ್ಲೆಕ್ಸ್ ವೈಟಮಿನ್ ಚಿಕಿತ್ಸೆಯನ್ನ ಕೊಡುವುದು, ಕೆಲವೊಮ್ಮೆ ಅವಶ್ಯಕತೆ ಇತ್ತಂದ್ರೆ ಸ್ಟೆರಾಯ್ಡ್ ಔಷಧಿಗಳನ್ನು ಕೊಡುವುದು, ಹೃದಯಕ್ಕೆ ಚೇತನ ನೀಡುವಂತಹ ಔಷಧಿಯನ್ನು ಕೊಡುವುದು ಇತ್ಯಾದಿಗಳನ್ನ ತಜ್ಞ ಪಶುವೈದ್ಯರು ಮಾಡ್ತಾರೆ. ಇದಕ್ಕೆ ಒಂದು ಚಿಕಿತ್ಸೆ ಏನಾದರೂ ಕಂಡುಹಿಡಿಯಲಿಕ್ಕೆ ಈ ಸಂಶೋಧನೆ ಮುಂದುವರೆದಿದೆ. ಇನ್ನೊಂದಷ್ಟು ವರ್ಷಗಳಲ್ಲಿ ಇದರ ಬಗ್ಗೆ ಒಂದು ಸಂಶೋಧನೆ ಅಥವಾ ಆವಿಷ್ಕಾರ ಆಗಬಹುದಾಗಿದೆ. ನಾವು ಆಗಾಗಲೇ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಎಂಬೆಲಿನ್ ಎಂಬ ಒಂದು ಅಂಶ, ಇದರ ಕಾಂಡ, ಎಲೆ ಮತ್ತು ಇತರ ಭಾಗಗಳಲ್ಲಿ ಇರುವಂತಹ ಅಂಶ ಈ ತೀವ್ರತರವಾದ ವಿಷಬಾಧೆಗೆ ಕಾರಣ ಎಂದು ಈಗಾಗಲೇ ನಾವು ಗುರುತಿಸಿದ್ದೀವಿ. ಇಲ್ಲಿ ಈ ರಕ್ತದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈ ರೋಗ ಪೀಡಿತ ಪ್ರಾಣಿಗಳಿಗೆ ಮತ್ತು ಏನು ಗಿಡವನ್ನ ತಿನ್ನದೇ ಇರುವಂತಹ ಪ್ರಾಣಿಗಳು ಹೋಲಿಸಿದಾಗ ಈ ಕೆಂಪು ರಕ್ತಕಣಗಳಿರ್ಬೋದು, ಹಿಮೋಗ್ಲೋಬಿನ್ ಅಂಶಗಳಿರ್ಬೋದು, PCV ಇತ್ಯಾದಿಗಳು ಗುರುತರವಾಗಿ ಜಾಸ್ತಿ ಆಗೋದನ್ನ ನಾವು ಕಂಡು ಬಂದಿದ್ದೀವಿ. ಇದು ನಮ್ಮ ಪ್ರಯೋಗದ ಒಂದು ಫಲಿತಾಂಶ. ಇದಾದ್ಮೇಲೆ ಈ ರಕ್ತಸಾರವನ್ನು ಪರೀಕ್ಷೆ ಮಾಡಿದಾಗ ಬಹುತೇಕ ಎಲ್ಲಾ ಕಿಣ್ವಗಳು ಅಂದರೆ ಪಿತ್ತಜನಕಾಂಗದ ಕಾರ್ಯಕ್ಷಮತೆಯನ್ನ ತೋರಿಸುವಂತಹ ಕಿಣ್ವಗಳು, ಅದರಲ್ಲಿ ALT, AST, GGT ಇವೆಲ್ಲವೂ, ಮತ್ತು ಮೂತ್ರಜನಕಾಂಗದ ಕಾರ್ಯಕ್ಷಮತೆಯನ್ನು ತೋರಿಸುವಂತಹ ಕ್ರಿಯಾಟಿನಿನ್ ಇರಬಹುದು, ಬನ್ ಇರಬಹುದು, ಅಥವಾ ಒಟ್ಟು ಪ್ರೋಟೀನ್ ಅಂಶ, ಇವೆಲ್ಲವೂ ಸಹಿತ ಗಣನೀಯವಾಗಿ ಜಾಸ್ತಿ ಆಗ್ತವೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಗ್ಲೂಕೋಸ್ ಇವುಗಳು ಬಹುತೇಕವಾಗಿ ಕಡಿಮೆ ಆಗ್ತವೆ ಹೇಳೋದನ್ನ ನಾವಿಲ್ಲಿ ಗಮನಿಸಿದ್ದೀವಿ. ಯಾಕಂದ್ರೆ ಬಹು ಅಂಗಾಂಗ ವೈಫಲ್ಯ ಇದ್ದಾಗ ಈ ರೀತಿಯ ಒಂದು ಲಕ್ಷಣಗಳು ಬಹಳ ಸಾಮಾನ್ಯ. ಈ ರೀತಿ ಆಗಬೇಕಾದ್ರೆ ಬಹುತೇಕ ಎಲ್ಲಾ ಅಂಗಗಳು ವೈಫಲ್ಯ ಆದ್ಮೇಲೆ ಮಾತ್ರ ಈ ರೀತಿಯ ಲಕ್ಷಣಗಳು ಇಲ್ಲಿ ಕಂಡು ಬರ್ತವೆ. ಕೆಲವೊಂದು ಪಶುಗಳಲ್ಲಿ ನೋಡಿ ಎಡೆಗುಂಡಿಗೆಯ ಬಾವು ಸಹಿತ ನಾವು ಒಮ್ಮೊಮ್ಮೆ ಕಾಣಬಹುದು. ಆ ಕಾರಣದಿಂದ ಈ ಕಾಯಿಲೆ ಏನಿದೆ ಇದು ಅತ್ಯಂತ ತೀಕ್ಷ್ಣವಾದ ವಿಷವನ್ನು ಹೊಂದಿರುವಂತಹ ಒಂದು ಕಾಯಿಲೆ. ಈ ಶಿವಮೊಗ್ಗ ಇರಬಹುದು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಬೆಳಗಾವಿನ ಅನೇಕ ತಾಲೂಕುಗಳು, ಖಾನಾಪುರ ಇತ್ಯಾದಿಗಳಲ್ಲಿ ಇದು ಅತ್ಯಂತ ಹೇರಳವಾಗಿ ಲಭ್ಯವಿದ್ದು ಮಾರ್ಚ್ ತಿಂಗಳಿಂದ ಜೂನ್ ತಿಂಗಳಲ್ಲಿ ಅಂದ್ರೆ ಬೇಸಿಗೆಯಲ್ಲಿ ತುಂಬಾ ಸೊಗಸಾಗಿ ಚಿಗುರುಗೊಳ್ಳುತ್ತೆ. ಬೇಸಿಗೆಯಲ್ಲಿ ಯಾವುದೇ ಒಂದು ಹುಲ್ಲು ಇತ್ಯಾದಿ ಬೆಳೆಯದೇ ಇರೋದ್ರಿಂದ ಆಗೇನಾಗುತ್ತೆ, ಪಶುಗಳು ಹಸಿರನ್ನ ಅರಸಿ ಹೋಗ್ತವೆ. ಈ ಸಸ್ಯವನ್ನ ತಿನ್ನುವ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಆ ಕಾರಣದಿಂದ ಕೆಲವೊಮ್ಮೆ ಬೇಣಕ್ಕೆ ಬೆಂಕಿ ಹಾಕಿದಾಗ ಆ ಬೆಂಕಿ